ಹಾಯ್ ಗಾಯ್ಸ್, ಏನಿವತ್ತು ಈ ರೀತಿ ರೆಡಿಯಾಗಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ನಂಗೆ ಇವತ್ತೊಂದು ರಿಸೆಪ್ಷನ್ ಇತ್ತು, ಸೊ ಹಾಗಾಗಿ ನಾನು ಈ ರೀತಿ ರೆಡಿಯಾಗಿದ್ದೀನಿ. ನಿಮಗೆ ಸೀರೆ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ನನಗೆ ಕಮೆಂಟ್ಸ್ ಮಾಡಿ. ನಾನು ಎಲ್ಲಿ ಪರ್ಚೇಸ್ ಮಾಡಿದ್ದು ಅಂತ ಅಂಗಡಿ ಅಡ್ರೆಸ್ ಕೂಡ ಹಾಕ್ತೀನಿ. ಇದು ಆನ್ಲೈನ್ ಪರ್ಚೇಸಿಂಗ್ ಅಲ್ಲ, ಶಾಪಲ್ಲಿ ತೊಗೊಂಡಿದ್ದು. ಈ ಸಾರಿಲೇ ಒಂದು ಬ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಲೈವ್ ಆಗಿ ನಾನು ಯಾವಾಗೂ ಬ್ಲಾಗ್ ಮಾಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಬ್ಲಾಗ್ ಮಾಡ್ತಾ ಇರೋದು. ಸೊ ನಾನು ಮಾತಾಡುವಾಗ ಏನಾದರೂ ರಾಂಗ್ ಆಗಿದ್ರೆ 1 ಸೆಕೆಂಡ್ ಸಾರಿ. ಪಾಸಿಟಿವ್ ಎನರ್ಜಿ ಬೇಕು ಅಂದರೆ ಒಂದು 4 ಟಿಪ್ಸ್ ಹೇಳ್ತೇನೆ. ಸೊ ಅದನ್ನು ಅನುಸರಿಸ್ಬೋದು. ಯೂಶಲಿ ನಾನು ಕೂಡ ಅದನ್ನು ಮನೇಲಿ ಮಾಡ್ತೀನಿ. ಫಸ್ಟ್ ಒಂದು ಗಡಿಯಾರ ನಿಂತೋದ್ರೆ ಇಮ್ಮಿಡಿಯೇಟ್ ಶೆಲ್ ತಂದು ಹಾಕಿ. ಸೆಕೆಂಡ್ ಒನ್, ಬಟ್ಟೆ ವಾಶ್ ಮಾಡಿರ್ತೀವಿ, ಇವತ್ತನ್ನು ನಾಳೆ ಮಾಡಿಸೋಣ ಅಂದ್ಬಿಟ್ಟು ಸೋಫಾದ ಮೇಲೋ ಅಥವಾ ಬೆಡ್ ಮೇಲೋ ಹಾಕ್ಬಿಟ್ಟಿರ್ತೀವಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೀಟಾಗಿ ಬಟ್ಟೆನ ಮಡಿಸ್ಬಿಟ್ಟು ಸ್ಟೋರೇಜ್ ಮಾಡ್ಕೊಳ್ಳಿ. ಥರ್ಡ್ ಒನ್, ಒಣಗಿರೋ ಗಿಡಗಳನ್ನ ಮನೇಲಿ ಇಟ್ಕೊಳಕ್ಕೆ ಹೋಗಬೇಡಿ. ಆದಷ್ಟು ಬೇಗ ಅದನ್ನು ಕಟ್ ಮಾಡಿಬಿಟ್ಟು ಬೇರೆ ಗಿಡನ ಹಾಕ್ಕೊಳ್ಳಿ. ಫೋರ್ತ್ ಒನ್, ಟ್ಯಾಪ್ ನಲ್ಲಿ ಲೀಕ್ ಆಗ್ತಾ ಇದ್ದರೆ ಇಮ್ಮಿಡಿಯೇಟ್ ನಲ್ಲಿ ಚೇಂಜ್ ಮಾಡ್ಕೊಳ್ಳಿ. ಫಿಫ್ತ್ ಒನ್, ವಾಶ್ರೂಮಲ್ಲಿ ಬಕೆಟನ್ನ ಸುಮಾರು ಜನ ನಾನು ನೋಡಿದ್ದೀನಿ ಡ್ರೈ ಆಗಕ್ಕೆ ಬಿಟ್ಬಿಡ್ತಾರೆ. ಯಾವುದೇ ಕಾರಣಕ್ಕೂ ಆ ಕೆಲಸ ಮಾಡಬೇಡಿ. ವಾಶ್ರೂಮಲ್ಲಿ ಬಕೆಟಲ್ಲಿ ಎನಿ ಟೈಮ್ ನೀರನ್ನ ಸ್ಟೋರೇಜ್ ಮಾಡಿ. ನಾನು ಇಷ್ಟಂತೂ ಯೂಶಲಿ ಮಾಡ್ತೀನಿ ರೆಗ್ಯುಲರಾಗೆ. ಸೊ ನೀವು ಪಾಸಿಟಿವ್ ಎನರ್ಜಿ ಬರೋದಕ್ಕೆ ಏನು ಟಿಪ್ಸ್ ಯೂಸ್ ಮಾಡ್ತೀರೋ ನನಗೆ ಕಮೆಂಟ್ಸ್ ಮಾಡಿ ಹೇಳಿ. ಥ್ಯಾಂಕ್ ಯು.